ನಮಸ್ತೆ ಸ್ನೇಹಿತರೆ. ವೈವಾಹಿಕ ಜೀವನದಲ್ಲಿ ಸಂತೋಷ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಗಾಗಿ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಲಾಗುತ್ತದೆ. ಎಲ್ಲಿ ವಿಷ್ಣುವನ್ನು ಪೂಜಿಸಲಾಗುತ್ತದೆಯೋ ಅಲ್ಲಿ ತಾಯಿ ಲಕ್ಷ್ಮಿಯು ವಾಸಿಸುತ್ತಾಳೆ. ಭಗವಾನ್ ವಿಷ್ಣುವಿನ ಹಾಸಿಗೆಯ ಹೆಸರು ಕೌಮೋದಕಿ. ಕೌಮೋದಕಿಯು ವಿಷ್ಣುವಿನ ದೈವಿಕ ಶಕ್ತಿ, ಆಧ್ಯಾತ್ಮಿಕ, ಮಾನಸಿಕ ಮತ್ತು ದೈಹಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ಭಗವಾನ್ ವಿಷ್ಣುವಿನ ಪತ್ನಿ ಲಕ್ಷ್ಮೀ ದೇವಿಯು ಯಾವಾಗಲೂ ಅವನ ಪಾದಗಳಲ್ಲಿ ವಾಸಿಸುತ್ತಾಳೆ ಎಂದು ನಾವು ಕೇಳಿರುವ ವಿಷಯ. ಇದಕ್ಕೆ ಕಾರಣ ಅವರ ಸಹೋದರಿ ಮಹಾಲಕ್ಷ್ಮಿ. ಅವಳು ದುರದೃಷ್ಟದ ಹಿಂದೂ ದೇವತೆ ಮತ್ತು ಅವಳು ಹೋದಲ್ಲೆಲ್ಲ ಲಕ್ಷ್ಮಿಯನ್ನು ಅನುಸರಿಸುತ್ತಾಳೆ. ಗಂಡನಿಲ್ಲದ ಕಾರಣ ಆಕೆಗೆ ಲಕ್ಷ್ಮಿಯ ಮೇಲೆ ವಿಪರೀತ ಹೊಟ್ಟೆಕಿಚ್ಚು. ಯಾವುದೇ ಮನೆಯಿಂದ ಲಕ್ಷ್ಮಿಯನ್ನು ಓಡಿಸಲು ಮತ್ತು ಆ ಮನೆಯಲ್ಲಿ ವಾಸಿಸುವ ವಿಷ್ಣುವನ್ನು ಸೆರೆ ಹಿಡಿಯಲು ಒಂದು ಮಾರ್ಗವನ್ನು ಕಂಡುಕೊಳ್ಳುವುದು ಅವಳ ಜೀವನದ ಏಕೈಕ ಉದ್ದೇಶವಾಗಿದೆ. ಪುರಾಣದ ಪ್ರಕಾರ ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿ ಎಲ್ಲಿಗೆ ಹೋದರೂ ಮಹಾಲಕ್ಷ್ಮಿ ಸಹ ಅವರೊಂದಿಗೆ ಹಿಂಬಾಲಿಸುತ್ತಿದ್ದಳು. ನನಗೆ ಗಂಡನಿಲ್ಲ ಮತ್ತು ನನ್ನನ್ನು ಪೂಜಿಸುವುದಿಲ್ಲ. ನೀನು ಎಲ್ಲಿಗೆ ಹೋದರೂ ನಿನ್ನನ್ನು ಹಿಂಬಾಲಿಸುತ್ತೇನೆ. ತಾಯಿ ಲಕ್ಷ್ಮಿಗೆ ಯಾವಾಗಲೂ ತನ್ನೊಂದಿಗೆ ಆ ಲಕ್ಷ್ಮಿ ಇರುವುದು ಇಷ್ಟವಿರಲಿಲ್ಲ. ಮೃತ್ಯು, ಕ್ಷಯ ಮತ್ತು ಅವನತಿಯ ದೇವರು ನಿನ್ನ ಪತಿಯಾಗುತ್ತಾನೆ ಮತ್ತು ಅವಳು ಎಲ್ಲಿ ಕೊಳಕು, ಸೋಮಾರಿತನ, ಹೊಟ್ಟೆಬಾಕತನ, ಅಸೂಯೆ, ಕ್ರೋಧ, ಲೋಭ ಅಲ್ಲಿ ವಾಸಿಸುವವಳು. ಹಾಗಾಗಿ ವಿಷ್ಣುವಿನ ಕೊಳಕು ಪಾದದ ಪಕ್ಕದಲ್ಲಿ ಕುಳಿತಿರುವುದು ಲಕ್ಷ್ಮಿಯೇ. ಏಕೆಂದರೆ ಅದು ಕೊಳಕಾಗಿದ್ದರೆ ಆ ಲಕ್ಷ್ಮಿ ಬಂದು ಅವಳನ್ನು ಓಡಿಸಿ ತನ್ನ ಗಂಡನ ಬಳಿ ಕುಳಿತುಕೊಳ್ಳುತ್ತಾಳೆ. ತನ್ನ ಮತ್ತು ವಿಷ್ಣುವಿನ ನಡುವೆ ಯಾರು ಬರುವುದನ್ನು ತಾಯಿ ಲಕ್ಷ್ಮಿ ಬಯಸುತ್ತಿರುವುದಿಲ್ಲ. ಆದ್ದರಿಂದ ಅವಳು ಯಾವಾಗಲೂ ಭಗವಾನ್ ವಿಷ್ಣುವಿನ ಪಾದಗಳ ಬಳಿ ಕುಳಿತುಕೊಂಡು ಪಾದವನ್ನು ಒತ್ತುತ್ತಾಳೆ. ಇದರಿಂದ ವಿಷ್ಣುವಿನ ಧ್ಯಾನ ಸದಾ ತನ್ನ ಮೇಲೆಯೇ ಇರುವಂತೆ ನೋಡಿಕೊಳ್ಳುತ್ತಾಳೆ ಎಂದು ನಂಬಲಾಗಿದೆ. ಅದಕ್ಕಾಗಿಯೇ ನೀವು ಪ್ರತಿದಿನ ಬೆಳಗ್ಗೆ ಮನೆಯನ್ನು ಸ್ವಚ್ಛಗೊಳಿಸುವುದನ್ನು ನೋಡುತ್ತೀರಿ. ಮುಖ್ಯ ಬಾಗಿಲಿನ ಪಕ್ಕದಲ್ಲಿ ನೀರು ಸುರಿಸುತ್ತಾರೆ, ಅಗರಬತ್ತಿಗಳನ್ನು ಬೆಳಗಿಸುತ್ತಾರೆ. ಜನರು ಹಬ್ಬಗಳಲ್ಲಿ ಹೊಸ ಬಟ್ಟೆಗಳನ್ನು ಧರಿಸುತ್ತಾರೆ. ದುರದೃಷ್ಟ ಅಂದರೆ ಆ ಲಕ್ಷ್ಮಿ ಮನೆಗೆ ಪ್ರವೇಶಿಸುವುದನ್ನು ತಡೆಯಲು ಇದನ್ನು ಮಾಡಲಾಗುತ್ತದೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.